ಹಲೋ ಫ್ಲಾಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾವು ವಯನಾಡ್ಗೆ ಹೋಗಿದ್ದು ಹೇಗೆ, ಆನ್ ದಿ ವೇ ಏನೇನಾಯಿತು ಅಂತ. ಮನೆಯಿಂದ ಹೊರಡ್ತಾ ಈ ಥರ ಒಂದು ಟ್ರಾನ್ಸಿಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೊರಡ್ತಾ ನಮ್ಮ ಅತ್ತೆ ಜೊತೆ ನಾವೊಂದು ಸೆಲ್ಫಿ ತೆಕ್ಕೊಂಡು, ಮತ್ತು ಇಲ್ಲಿಂದ ಆನ್ ದಿ ವೇ ಹೋಗ್ತಾ ಇಬ್ಬರು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಆನ್ ದಿ ವೇ ಏನು ಕಾಣಿಸ್ತು, ಪಯಣ ಅಂತ ಒಂದು ಕಾಣಿಸ್ತು ಸೈಡಲ್ಲಿ. ಏನೋ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆಯಲ್ಲ ಸ್ಪೈರಲಲ್ಲಿ ಅಂತ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಒಳಗೆ ಹೋದರೆ, ಧರ್ಮಸ್ಥಳದಲ್ಲಿ ಮ್ಯೂಸಿಯಮಲ್ಲಿ ಯಾವ್ದು ಕಾರ್ಸ್ ಇದೆ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಒಳಗಡೆ ಈ ಥರ ಕೆಳಗೆ ಬೇಸ್ಮೆಂಟಿಗೆ ಹೋಗೋದು ಎಲ್ಲ ಸ್ಪೈರಲಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ರೌಂಡಿಗೆ ಸುತ್ಕೊಂಡು ಆಟ ಆಡ್ಕೊಂಡು ಹೋದೆ ನಾನು. ಮತ್ತು ಅಲ್ಲಿ ಕೆಳಗೆ ಹೋದರೆ ಎಲ್ಲ ಥರ ಕಾರ್ಸ್ ಇಟ್ಟಿದ್ದಾರೆ. ಅವ್ರು ವೀರೇಂದ್ರ ಹೆಗ್ಗಡೆ ಅವರು ಆ್ಯನ್ಸೆಸ್ಟರ್ಸ್ ಎಲ್ಲ ಯೂಸ್ ಮಾಡಿರೋ ಕಾರ್ಸ್ ಅಂತ ಇದೆಲ್ಲ. ನನಗಿದೆಲ್ಲ ಕಾರ್ಸ್ ನೋಡಿ ನೆನಪಿಗೆ ಬಂದಿದ್ದು ಒಂದೇ ಸಾಂಗು, ಕಾರ್ 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 ಎಲ್ಲಿ ನೋಡಿ ಕಾರ್, ಕಾರ್ 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 ಎಲ್ಲಿ ನೋಡಿ ಕಾರ್ ಅಂತ. ಹಳೆ ಕಾಲದಲ್ಲಿ ಮಿಸ್ಟರ್ ಬಿಂದೆಲ್ಲ ನೋಡಿದ್ವಲ್ಲ, ಆ ಥರ ಕಾರ್ಸ್ ಎಲ್ಲ ನೋಡಿದೆ ನಾನು. ಮತ್ತು ಹೊರಗೆ ಬಂದು ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಫೋಟೋಸ್ ತೆಕ್ಕೊಂಡು, ಪಾಪ ನನ್ನದೇ ಫೋಟೋಸ್ ತೆಗಿತಾ ಇದ್ದಾರಲ್ಲ ಅಂತ ನಾನು ಅವ್ರದ್ದು ಸ್ವಲ್ಪ ಒಂದೆರಡು ಫೋಟೋಸ್ ತೆಗೆದೆ. ಮತ್ತು ನಾವಿಬ್ಬರು ಕಪಲ್ ಫೋಟೋಸ್ ತೆಕ್ಕೊಂಡು ಅಲ್ಲಿಂದ ಹೊರಟು, ಕಪಲ್ಸ್ ಫೋಟೋಸ್ ತೆಕ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹೊರಟು ನಾವು ಹೋಗಿದ್ದ ಟೈಮಿಗೂ ಸನ್ಲೈಟ್ ಟೈಮಿಗೂ ತುಂಬ ಚೆನ್ನಾಗಿತ್ತು. ಕಪಲ್ ಫೋಟೋಸ್ ತುಂಬ ಚೆನ್ನಾಗಿ ಬಂತು. ಊಟ ಆದಮೇಲೆ ಒಂದು ಕಡೆ ಸ್ಟೇ ಮಾಡಿ ಮೈಸೂರು ರೀಚ್ ಆಗೋದ್ರೊಳಗೆ ಆಲ್ಮೋಸ್ಟ್ ಏನೇನು ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ.